ನಮಸ್ಕಾರ ಎಲ್ಲರಿಗೂ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂದಿ ಹಿಲ್ಸಿಂದ ದೊಡ್ಡಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಆರ್ಚ್ ಹತ್ರ ನಿಲ್ಲಿಸ್ಬಿಟ್ಟು ಒಂದಷ್ಟು ಫೋಟೋಸ್ಗಳು ತೊಗೊಂಡು ಮತ್ತು ಹುಡುಗರು ಸ್ನ್ಯಾಕ್ಸ್ ಕೇಳ್ತಾಯಿದ್ರು. ಸ್ನ್ಯಾಕ್ಸ್ ಕೊಡಿಸ್ಕೊಂಡು ಹೋದ್ವಿ. ಈಶಾ ಹತ್ರ ನಾವು ಹೋಗ್ತಿದ್ದಾಗಲೇ ಕತ್ಲೆ ಆಗ್ತು. ಲೈಟಿಂಗ್ಸ್ ಇನ್ನೇನು ಸ್ಟಾರ್ಟ್ ಆಗೋ ಅನ್ನೋಷ್ಟರಲ್ಲಿ ನಾವು ಹೋದ್ವಿ. ಲೈಟಿಂಗ್ಸೂ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಖುಷಿ ಪಡ್ತಿದ್ರು. ಯಾಕಂದರೆ ಲಾಸ್ಟ್ ಇಯರು ನಾವು ಹೋಗಿದ್ವಿ ಬೆಳಗಿನ ಟೈಮು ಸುಡು ಬಿಸಿಲಲ್ಲಿ, ಬಟ್ ಲೈಟಿಂಗ್ಸ್ ತೋರ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸಲ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳಿಗೆ ತೋರಿಸೋಣ ಅಂತ ಹೋಗಿದ್ದು. ನಾನು ಇದನ್ನು ನೋಡಿದ್ದೀನಿ ಮತ್ತು ಕೊಯಮತ್ತೂರಲ್ಲಿರೋ ಈಶಾ ಫೌಂಡೇಶನ್ ಎರಡೂ ನೋಡಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಮತ್ತು ಲೈಫಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಹತ್ರದಲ್ಲಿರೋದನ್ನು ಆದಷ್ಟು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ನೋಡಿಲ್ಲ ಮಿಸ್ ಮಾಡ್ಕೋಬೇಡಿ. ಒಂದ್ಸಲಿ ಲೈಫಲ್ಲಿ ನೋಡಲೇಬೇಕು ಈ ಥರದನ್ನು, ಮಕ್ಳಿಗೂ ತೋರಿಸ್ಬೇಕು. ಹಾಗೆ ಇದ್ರ ಜೊತೆಗೆ ನಾವು ಲಾಸ್ಟ್ ಇಯರ್ ಹೋಗಿರೋ ಫೋಟೋ ಮತ್ತು ಕೊಯಮತ್ತೂರು ಈಶಾ ಫೌಂಡೇಶನ್ ಫೋಟೋಸ್ಗಳನ್ನು ಸಹ ಹಾಕಿದ್ದೀನಿ. ಲೈಟಿಂಗ್ಸ್ನೂ ಹಾಕಿದ್ದೀನಿ, ನೋಡಿ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. ನೋಡಿದ್ರಲ್ಲ ಲೈಟಿಂಗ್ಸು. ಮತ್ತು ನಾವು ಲಾಸ್ಟ್ ಇಯರ್ ಹೋಗಿರೋ ಫೋಟೋ ಮತ್ತು ಕೊಯಮತ್ತೂರು ಈಶಾ ಫೌಂಡೇಶನ್ ಫೋಟೋ ಒಂದು ಶಾರ್ಟಾಗಿ ಹಾಕಿದೆ. ಮತ್ತು ಲೈಟಿಂಗ್ಸ್ ಎಲ್ಲ ಮುಗೀತು. ಮುಗಿದ್ಮೇಲೆ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟಾರ್ಚ್ ಆನ್ ಮಾಡ್ಕೊಂಡಿದ್ದೀವಿ. ತುಂಬ ಕತ್ಲೆ ಇತ್ತು. ಮನೆಯಿಂದನೇ ತೊಗೊಂಡೋಗಿರೋ ಸ್ನ್ಯಾಕ್ಸು, ಬ್ರೆಡ್ಡು ಮತ್ತು ದಿಲ್ ಪಸನ್ನು, ಬಿಸ್ಕೆಟ್ ಎಲ್ಲ ಕೂತ್ಕೊಂಡು ತಿಂದ್ವಿ. ಒಂದಷ್ಟು ಫೋಟೋಗಳ್ನು ತಗೊಂಡ್ರು ಎಲ್ಲರೂ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಲೈಟಿಂಗ್ಸ್ ಆಫ್ ಆಗ್ತಿದ್ದಾಗಲೇ ಕಾರ್ಗಳೆಲ್ಲ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಟ್ರಾಫಿಕ್ ಜಾಮ್ ಆಯಿತು. ಒಂದು 3 ಕಿಲೋಮೀಟ್ರಷ್ಟು ಹೇಳ್ಬೇಕಂದ್ರೆ ಅಷ್ಟು ಜಾಮ್ ಆಗಿದ್ದು. ಒಂದೊಂದು ಹೆಜ್ಜೆಗೆ ಒಂದೊಂದಷ್ಟೇ ಮೂವ್ ಆಗ್ತಾ ಇದ್ದಿದ್ದು, ಅಷ್ಟು ಜಾಮ್ ಆಗಿತ್ತು. ಮತ್ತು ತುಂಬ ಲಾಂಗ್ ತನಕ ನೋಡ್ಬೋದು ಲೈಟಿಂಗ್ಸ್ ಹೆಂಗೆ ಕಾಣಿಸುತ್ತೆ. ಮತ್ತು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆ ಮೇಲೆ ಆಗಿತ್ತು ಟೈಮ್ ಅನಿಸುತ್ತೆ. ಬಂದು ಮನೆಗೆ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ. ಅವ್ರ ಮನೆಗೆ ಯಾಕೆ ಹೋಗಿಲ್ಲ ಅಂತಂದರೆ ಅವತ್ತು ತಮ್ಮನ ಹೆಂಡತಿ ಬರ್ಡೇ ಯಶೋದಿತ್ತು. ಅದಕ್ಕೆ ಒಂದು ಕೇಕ್ ಕಟ್ ಮಾಡಿಸೋಣ ಎಲ್ಲರೂ ಇಲ್ಲಿಗೆ ಬನ್ನಿ ಅಂತ ಇಲ್ಲಿಗೆ ಬಂದರು. ಮನೆಗೇ ನನ್ನ ತಮ್ಮ ಕೇಕ್ ತರಿಸಿ ಇಟ್ಟಿದ್ದ ನಮ್ಮ ಮಾವನ ಮಗನ ಹತ್ರ. ವೆನಿಲಾ ಪೇಸ್ಟ್ರಿ ಕೇಕ್ನೇ. ನನ್ನ ತಮ್ಮನ ಹೆಂಡ್ತಿನೂ ಬಂದು ಫ್ರೆಶ್ ಅಪ್ ಆಗಿ ಹೊಸ ಡ್ರೆಸ್ ಹಾಕ್ಕೊಂಡ್ಳು. ಕೇಕ್ ಕಟ್ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾಳೆ. ಅವಳ ಬರ್ಡೇ ಸ್ಪೆಷಲಾಗಿಯೇ ನಂದಿ ಹಿಲ್ಸ್ಗೆ ಮತ್ತು ಈಶಾಗೂ ಹೋದಾಗಾಯಿತು. ಈ ಥರ ಎಲ್ಲರೂ ಇದ್ದಾಗ್ಲೂ ಕೇಕ್ ಕಟ್ ಮಾಡ್ತಾ ಇರೋದು ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಅನ್ಕೋತೀನಿ ನಾನು ಅವಳ ಬರ್ಡೇನ.
ಯಾಕಂದರೆ ಇಬ್ಬಿಬ್ಬರೇ ಮಾಡ್ಕೊಳ್ಳೋಕ್ಕೆ ಸಿಗೋ ಖುಷಿಗಿಂತ ಈ ಥರ ಒಂದು ಡಿಫ್ರೆಂಟಾಗಿ ಹೊರ್ಗಡೆ ಹೋಗಿ ಮತ್ತು ಎಲ್ಲರೂ ಇರಬೇಕಾದ್ರೆ ಮಾಡ್ಕೊಳ್ಳೋ ಖುಷಿನೇ ಬೇರೆ. ಮತ್ತು ಅವರ ಆಶೀರ್ವಾದ ತಗೋತೀವಿ ಇದ್ದಾಗ ದೊಡ್ಡವರು, ಮತ್ತು ಅವರೆಲ್ಲ ವಿಶೇಷ ಮಾಡ್ತಾರೆ. ಇದು ಒಂಥರ ಸ್ಪೆಷಲ್ ಬರ್ಡೇ ಅಂತ ಅಂದ್ಕೋತೀನಿ ನಾನು ಯಶ್ವಗೆ. ಎಲ್ಲರೂ ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸಿ ಎಲ್ಲರೂ ವಿಶ್ ಮಾಡಿದ್ರು, ಮತ್ತು ಫೋಟೋಸ್ಗಳೆಲ್ಲ ತಗೊಂಡು ಹಾಗೆ ನಾವೂ ಕೇಕ್ ತಿನ್ನಿಸಿ ವಿಶ್ ಮಾಡಿ ನಮ್ಮ ಫ್ಯಾಮಿಲಿನೂ ಫೋಟೋ ತಗೊಂಡ್ವಿ. ನಮ್ಮ ವಿಹಾನ್ ಪುಟಾಣಿ ಅವ್ನ ಪಾಡಿಗೆ ಅವ್ನ ಸೋಫಾ ಮೇಲೆ ಆಟ ಆಡ್ತಾಯಿದ್ದ. ನನಗೆ ಅವನ ಜೊತೆಲಿ ಒಂದು ಫೋಟೋ ತೆಗೆಸ್ಕೊಳ್ದ್ರೆ ಸಮಾಧಾನ ಇರಲ್ಲ. ಅವ್ನು ಬೇಡ ಬಿಡು ಅಂತಿದ್ದ. ಆದ್ರೂ ನಾನು ಅವನ್ನ ಕರ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡೆ. ಮತ್ತು ಎಲ್ಲರೂ ಊಟ ಮಾಡಿಕೊಂಡು ಅವ್ರವ್ರ ಮನೆಗೆ ಹೊರಟರು. ಅದಕ್ಕೆ ಅನ್ನ ಮತ್ತು ಮಸೊಪ್ಪು ಸಾಂಬಾರು ಹಪ್ಪಳ ಹಾಕಿದ್ರು. ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲರೂ ಹುಡುಗರು ಎಲ್ಲರೂ ಬಾಯ್ ಮಾಡ್ತಾಯಿದ್ದಾರೆ. ಮತ್ತು ನಾಳೆ ಸಿಗೋಣ ಅಂತ. ಅವ್ರು ಹೋಗ್ಬೇಕಾದ್ರೇ 11 ಹೊತ್ತಾಗಿತ್ತು ಟೈಮು. ಮಳೆ ಬರ್ತಾಯಿತ್ತು. ಮಳೆ ಕಡಿಮೆ ಆದಮೇಲೆ ಹೋದರು. ನಮ್ಮ ಅಣ್ಣನ ಮಕ್ಕಳನ್ನೇ ಡ್ರಾಪ್ ಮಾಡಿದ್ರು ಅವರೂ ಸಹ. ನೈಟು ಅಣ್ಣ ಬಂದ, ಇವರು ಹೋದ ತಕ್ಷಣ ಅಣ್ಣನ ಜೊತೆಲೂ ಒಂದು ಸ್ವಲ್ಪ ಮಾತಾಡಿ ನಾನು ಯಾವಾಗಲೂ ಮಲಗೋದು. ಆವತ್ತೂ ಹಾಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ, ನಿಮ್ಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಎಲ್ಲಿಗೆ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಮತ್ತೆ ನಾಳೆ ಹಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.